ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ಆಲ್ರೆಡಿ ಟೈಮ್ 9:30 10 ಗಂಟೆ ಹತ್ತಿರ ಬಂದಿದೆ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಟೈಮ್ ಕಡೆ ಗಮನನೇ ಕೊಟ್ಟಿಲ್ಲ. ಕೆಲಸ ಮಾಡ್ತಾನೇ ಇರ್ತೀವಲ್ಲ, ಹಾಗಾಗಿ ಎಲ್ಲ ಕೆಲಸ ಆಯಿತು. ಒಂದೆರಡು ಕೆಲಸ ಬಾಕಿ ಇದೆ ಅಷ್ಟೇ. ಎಲ್ಲ ಬೆಳಗ್ಗೆ ಶ್ರೇಯನಿಗೆ ಎದ್ದು ಚಪಾತಿ ಮತ್ತು ಬೀಟ್ರೂಟ್ ಪದಾರ್ಥ ಬಿಡಿದ್ಲು ಮಾಡಿ ಕೊಟ್ಟಿದ್ದೇನೆ. ಇಲ್ಲಿ ಆಲ್ರೆಡಿ ಬಂದು ಪೂಜೆ ಕೂಡ ಆಗಿದೆ ನೋಡಿ. ಇವತ್ತು ಹೋಳಿ ಹುಣ್ಣಿಮೆ ಇರೋದರಿಂದ ಇಲ್ಲಿ ಸ್ವಲ್ಪ ಕರ್ಚಿಕಾಯಿಗೆ ಇಲ್ಲಿ ಹೂರ್ಣ ರೆಡಿ ಮಾಡ್ಕೊಂಡಿನಿ. ಸ್ವಲ್ಪ ಏನು ಮಾಡಿದ್ದೀನಿ, ಯಾರು ತಿನ್ನೋದಿಲ್ಲ ಉಳಿದ್ರೆ ಅಂಥೇಳಿ. ಇಲ್ಲಿ ಚಪಾತಿಗೆ ಆಯಿತು, ಕಡುಬಿಗೆ ಆಯಿತು. ಇದು ಗೋಳಿ ಬಜ್ಜಿ ಕರೆದಿರೋದು ಎಣ್ಣೆದೆ, ಅದರಲ್ಲೇ ಈಗ ಇದನ್ನು ಸ್ವಲ್ಪ ಕರಿತೇನೆ. ಹಾಗೆ ಇಲ್ಲಿ ಮೊಸರು ಕೂಡ ಇದೆ. ಇಲ್ಲಿ ನಾನು ಕಟ್ಟಿನ ಸಾರು ಕೂಡ ರೆಡಿಯಾಗಿದೆ ಆಲ್ರೆಡಿ. ಕಟ್ಟಿನ ಸಾರು ಬೇಕೇ ಬೇಕು ನಮ್ಮ ಮನೆಯಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ನೋಡಿ ಕಟ್ಟಿನ ಸಾರದ ಸ್ನೇಹಿತರೆ. ಹಾಗೆ ಇಲ್ಲಿ ಬೀಟ್ರೂಟ್ ಪದಾರ್ಥ ಶ್ರೇಯನಿಗೆ ಮಾಡಿದ್ನೆಲ್ಲ, ಹಾಗಾಗಿ ಮತ್ತು ಇನ್ನೊಂದೇನೋ ಇಲ್ಲಿ ಸ್ವಲ್ಪ ಅನ್ನ ಕೂಡ ಮಾಡಿದ್ದೀನಿ. ನೈವೇದ್ಯಕ್ಕೂ ಆಗುತ್ತೆ, ಊಟಕ್ಕೂ ಕೂಡ ಆಗುತ್ತೆ ನಮಗೆ. ಇನ್ನು ಬೇಸಿಗೆ ಬಂತು. ಶ್ರೇಯ ಅದೇ ಹೇಳ್ತಾ ಇದ್ಲು, ಅಮ್ಮ ಮತ್ತು ಕೋಲ್ಡ್ ನೀರು ಬೇಕಲ್ಲ ಅಂಥೇಳಿ ಇವತ್ತು ನೀರು ಬಂದಿತ್ತು. ತೊಳೆದು ನಾನು ಮಡಿಕೆನ ತುಂಬಿಟ್ಕೊಂಡಿದ್ದೀನಿ. ಇದಕ್ಕೊಂದು ಬಟ್ಟೆ ಸುತ್ತೇನೆ ಸ್ನೇಹಿತರೆ ಮೊದಲಿಗೆ, ಇಲ್ಲಾಂದರೆ ಅದು ಕೋಲ್ಡ್ ಆಗಲ್ಲ. ಎಲ್ಲ ಪಾತ್ರೆಗಳನ್ನು ಕೂಡ ತೊಳೆದಿದ್ದೀನಿ. ಇನ್ನೇನಿದ್ರು ಇದಷ್ಟು ಕರ್ಚಿಕಾಯಿ ಮಾಡೋದು, ಇದಷ್ಟು ಚಪಾತಿ ಮಾಡೋದು. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ತೇನೆ ಮೊದಲಿಗೆ, ಇಲ್ಲಾಂದರೆ ಹುಳ ಬೀಳ್ತಾರೆ ಮೊಸರು ಮೇಲೆ. ಹಾಗಾಗಿ ಈಗ ಇದಿಷ್ಟು ಮಾಡ್ಕೋತೇನೆ. ಮಾಡ್ಕೊಂಡ ನಂತರ ನಿಮಗೆ ಮತ್ತೆ ಸಿಗ್ತೇನೆ. ನಂದು ಕರ್ಚಿಕಾಯಿ ಒಂದಿಷ್ಟು 10 ಕರ್ಚಿಕಾಯಿಗೆ ಸ್ನೇಹಿತರೆ, ಏನು ಜಾಸ್ತಿ ಇಲ್ಲ. ಈಗ ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಒಂದೊಂದೇ ಕರ್ಚಿಕಾಯಿಗಳನ್ನ ಹಾಕ್ತಾ ಹೋಗ್ತೇನೆ. ಫ್ರೈ ಮಾಡ್ತೇನೆ. ಚಪಾತಿ ಅಷ್ಟು ಅಂದರೆ ದೇವ್ರ ನೈವೇದ್ಯ ಆದಮೇಲೆ ಚಪಾತಿ ಅದು ಮಾಡಿಬಿಡ್ತೇನೆ. ಚಪಾತಿ ಮಾಡಿ ಬಟ್ಟೆ ತೊಳೆದು ಹಾಕ್ತೇನೆ. ಅಂದರೆ ನೈವೇದ್ಯ ಆಗೋವರೆಗೂ ನಾವು ಬಟ್ಟೆ ತೊಳೆಯಲ್ಲ. ಹಾಗಾಗಿ ನೋಡಿ, ಈಗ ಇದು ಚಿಕ್ಕ ಕಡಂಗಿದೆ. ಬರೋ ಸರ ಯಾವಾಗಲೂ ದೊಡ್ಡ ಕಡಂಗಿ ತೊಗೋತಿದ್ದೆ, ಈ ಸರಿ ಚಿಕ್ಕ ತೊಗೊಂಡಿದ್ದೇನೆ. ಪರವಾಗಿಲ್ಲ. ನಿನ್ನೆ ಗೋಳಿ ಬಜ್ಜಿ ಮಾಡಿದ್ನೆಲ್ಲ ಅದಕ್ಕಾಗಿ ವಿಡಿಯೋಗಳನ್ನು 1-2 ದಿನ ಲೇಟಾಗಿ ಬರ್ತವೆ ಸ್ನೇಹಿತರೆ. ಮೊನ್ನೆ ಗ್ಯಾಪ್ ಮಾಡಿದ್ದು ನೋಡಿ, ವಿಡಿಯೋಗಳು ಬಿಟ್ಟಿದ್ನೆಲ್ಲ ಹಾಕೋದು. ಆವಾಗಿಂದ ಸ್ವಲ್ಪ ವಿಡಿಯೋಗಳು ಸ್ಟಾಕ್ ಉಳ್ಕೊಂಡ್ಬಿಟ್ಟವು. ಕರ್ಚಿಕಾಯಿ ಯಾವ ಥರ ಉಬ್ತಾವೆ ನೋಡಿ. ಹಿಟ್ಟು ಹಚ್ಚಿ ಲಟ್ಸಿದ್ರೆ ಅಂತೂ ಮಸ್ತಾಗಿ ಉಬ್ಬುತ್ತವೆ ಸ್ನೇಹಿತರೆ. ಎಣ್ಣೆ ಹಚ್ಚಿ ಲಟ್ಸಿದ್ರೆ ಆ ಥರ ಆಗಲ್ಲ ನೋಡಿ. ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡ್ಬಿಟ್ರೆ ಸರಿಯಾಗಿ ಬರೋದಿಲ್ಲ. ತುಂಬ ಸತಿ ಇದನ್ನು ನಾನು ಹೇಳಿದ್ದೇನೆ. ಮತ್ತು ಇದ್ರ ವಿಡಿಯೋ ಫುಲ್ಲ ಮಾಂಕಳೆ ಈ ಚಾನಲಲ್ಲಿದೆ ನೋಡಿ. 2 ಚಾನಲಲ್ಲಿ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಅಷ್ಟೊಂದು ಐಡಿಯಾ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದು ಅಲ್ಲ, ಹೊಂದ್ಕೊಂಡು ಬಿದ್ದುಬಿಡ್ತಾ ನೋಡಿ. ಈಗ ಎಣ್ಣೆ ಎಲ್ಲ ಬಸ್ಕೊಂಡು ಸೈಡಿಗೆ ಒಂದೊಂದೇ ಮತ್ತೆ ಹಾಕ್ತೇನೆ. ಎಣ್ಣೆ ನೀಟಾಗಿ ತಗೊಂಡ್ಬಿಡ್ಬೇಕು ಮಾತ್ರ ನೋಡಿ. 2 ಹಾಕ್ತಾಯಿದ್ದೀನಿ ನಾನು ಕೂಡ, ಜಾಸ್ತಿ ಬೇಡ ಅಂಥೇಳಿ. ಇದು ಆಗಿಬಿಡುತ್ತೆ. ಇದೆಲ್ಲ ಈಗ ಕರ್ಕೊಂಡ್ಬಿಡ್ತೇನೆ ನೋಡಿ. ಕರ್ಚಿಕಾಯಿ ಎಲ್ಲ ರೆಡಿ ಆದ ಸ್ನೇಹಿತರೆ. ಈಗ ಬೇಗ ಬೇಗ ನೈವೇದ್ಯ ಮಾಡ್ಕೊಂಡು ನೈವೇದ್ಯ ಒಂದು ದೇವರಿಗೆ ಮಾಡಿಬಿಡ್ತೇನೆ ಮೊದಲಿಗೆ. ಇಲ್ಲಾಂದರೆ ಟೈಮ್ ಆಗಿಬಿಟ್ಟಿದೆ. ಮತ್ತೆ ಉಳಿದಿದ್ದ ಕೆಲಸ ಬೇರೆದ್ದು ಆಮೇಲೆ ಮಾಡ್ಕೊಳ್ಳಿಕ್ಕೂ ಬರುತ್ತೆ ನಂತರ. ಹಾಗಾಗಿ ಇಲ್ಲಿ ನೋಡಿ ಅನ್ನ ಕೂಡ ಹಚ್ಕೊಂಡಿದ್ದೇನೆ. 5 ಕರ್ಚಿಕಾಯಿನ ಇವತ್ತು ಒಂದೇ ನೈವೇದ್ಯ ಇರೋದ್ರಿಂದ ನೋಡಿ 5 ಕರ್ಚಿಕಾಯಿನ ಹಚ್ಕೊಂಡಿದ್ದೇನೆ. ಈಗ ನೈವೇದ್ಯ ಮಾಡಿಬಿಡ್ತೇನೆ. ಚಪಾತಿ ಆಯಿತು ಸ್ನೇಹಿತರೆ. ಈಗ ಚಪಾತಿ ಕೂಡ ಮಾಡಿದ್ನಿ. ಇಲ್ಲಿ ಇಲ್ಲಿ ಖಾಲಿ ಇದೆ ನೋಡಿ. ಅಡುಗೆ ಕೂಡ ಈಗ ಊಟಕ್ಕಿದೆ. ಎಲ್ಲ ನೈವೇದ್ಯ ಕೂಡ ಆಯಿತು. ಯಜಮಾನರು ಬಂದರು. ಬನ್ನಿ ಈಗ ನಾನು ಸ್ವಲ್ಪ ಇದನ್ನು ಮಾಡ್ತೀನಿ. ಚಾರ್ಜರ್ದು ಹಾಕಿದೆ. ಇನ್ನೂ ಸ್ವಲ್ಪ ಯಜಮಾನ್ರು ಏನೇನೋ ತಂದಿದ್ದಾರೆ ನೋಡೇ ಇಲ್ಲ ಸ್ನೇಹಿತರೆ. ಅವ್ರು ಬಂದ ತಕ್ಷಣ ನಾನು ಬಾಗಿಲು ಮಾತ್ರ ಓಪನ್ ಮಾಡಿದ್ನಲ್ಲ, ಓಪನ್ ಮಾಡಿ ಚಪಾತಿ ಮಾಡ್ತಾಯಿದ್ದೆ, ಬಿಟ್ಟು ಓಡಿದೆ. ಹಾಗಾಗಿ ಏನು ತೊಗೊಂಡಿದ್ದಾರೆ ನೋಡೋಣ ಬನ್ನಿ. ಒಂದು ನಮ್ಮದಲ್ಲ, ಇದು ನಮ್ಮ ಅಮ್ಮರ್ದಿದೆ. ಬಾಳೆಹಣ್ಣು ಅದೆಲ್ಲ ತೊಗೊಂಡಿದ್ದಾರೆ ನೋಡಿ. ಏನೇನೋ ತೊಗೊಂಡಿದ್ದಾರೆ. ಅದಕ್ಕೆ ಇದನ್ನು ಮಾಡಂದ್ರೆ ಈಗ ನೋಡಿ, ನಮ್ಮ ಅಮ್ಮರ್ದು, ನಮ್ಮದಲ್ಲ. ಬಾಳೆಹಣ್ಣು ಎಷ್ಟು ತೋರು ಬಂದಿದೆ ನೋಡಿ. ಕಾಣ್ತಿರ್ಬೋದಲ್ಲ, ನಮಗಲ್ಲ ನಮ್ಮ ಅಮ್ಮರಿಗೆ ತಂದಿರ್ತಾರೆ.
ಅಲ್ಲ ಈಗ ಟೈಮ್ 2 ಗಂಟೆ ಆಗಿದೆ ಅವರಿಗೆ. ಚಪಾತಿ ಎಲ್ಲ ಲೇಟ್ ಮಾಡಿದ್ನಲ್ಲ ನಾನು. ನಮಗೊಂದು 4 ತೊಗೊಂಡು ಎಲ್ಲೋ ಕಾಯಿ ಸಿಪ್ಪಿ ತೆಗಿಲಿಕ್ಕೆ ಹೋಗಿದ್ರು ಅಂತ ಕಾಣಿಸುತ್ತೆ. ಕಾಯಿ ತಂದಿದ್ದಾರೆ ಸ್ನೇಹಿತರೆ. ಒಂದಿಷ್ಟು ನೈಟಿ ಊದಿನ ಕಡ್ಡಿಲ್ಲ ಅಂತ ಹೇಳಿದೆ ಸ್ನೇಹಿತರೆ. ನನಗೆ ಮತ್ತೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ ನೋಡಿ. ಯಜಮಾನ್ರು ಎಷ್ಟು ನಾಟಕ ಮಾಡ್ತಾರಲ್ಲ ಸ್ನೇಹಿತರೆ. ಇವು 40 ರೂಪಾಯಿಗೆ ಒಂದು ಊದಿನ ಕಡ್ಡಿ ಸ್ನೇಹಿತರೆ. 50 ಮಾಡಿದ್ದಾರೆ ನೋಡಿ. ಅಯ್ಯಪ್ಪರೇ ಸ್ನೇಹಿತರೆ. ಈಗ ಇದಿಷ್ಟು ತೆನೆ ಇಲ್ಲಿ. ಇವು ಕಾಟನ್ ನೈಟಿ, ಇವು ಸ್ಪನ್ ನೈಟಿ, ಇವು ನೈಟ್ ಡ್ರೆಸ್ಸು. ಇಲ್ಲಿ ಲಂಗಗಳನ್ನ ಇಟ್ಟಿದ್ದೀನಿ. ಇಲ್ಲಿ ಇಷ್ಟು ಸೀರೆಗಳನ್ನ ಇಟ್ಟಿದ್ದೀನಿ. ಇಲ್ಲಿ ಇಷ್ಟು ಸೀರೆಗಳು. ಇದು ಫುಲ್ ಸೀರೆ. ಈಗ ಇದೆ ಯಜಮಾನ್ರು ತಿರುಪತಿಗೆ ಹೋದಾಗ ನೋಡಿ ತುಂಬ ತಗೊಳ್ಳಿ ಅಂತ ಇದ್ದಂತೆ. ಅದಕ್ಕಾಗಿ ಇಲ್ಲಿ ಖರ್ಚಿಪ್ಗಳನ್ನ ತಂದಿದ್ದಾರೆ ಯಜಮಾನ್ರು. ಶ್ರೇಯನಿಗೆ ಸಾಲಿಗೆ ಡಬ್ಬಿ ತೊಗೊಂಡು ಹೋಗ್ಕೊಳ್ಳಲ್ಲ, ಕೈ ಒರೆಸ್ಕೊಳಿಕ್ಕೆ ಬೇಕಾಕ ಅಂಥೇಳಿ ಆ ಹುಡುಗ ತಗೊಳ್ಳಿ ಅನ್ನೋ ಬೇಜಾರಾಯ್ತಂತೆ. ಪಾಪ ಬಿಸಿಲಲ್ಲಿ ಕೂತು ಮಾರ್ತಿದ್ದಂತೆ ಚಿಕ್ಕ ಹುಡುಗ. ಅದಕ್ಕಾಗಿ ಒಂದು 6 ತೊಗೊಂಡಿದ್ದಾರೆ. ಶ್ರೇಯ ಒಂದು ಸೆಟ್ಟು ಡ್ರೆಸ್ ತೊಗೊಂಡಾಳು. ನಾವು ಸೇಲಿಗೆ ತಂದಿದ್ದು ತೊಗೊಂಡಿದ್ದಾಳೆ ನೋಡಿ. ಅವಳು ಹಾಕಿ ತೋರಿಸ್ತಾಳೆ ನಿಮಗೆ ಎಷ್ಟು ಸೆಟ್ಟು ಡ್ರೆಸ್ ಇದೆ ಅಂಥೇಳಿ. ಇಲ್ಲಿ ಒಂದಿದೆ, ಇಲ್ಲಿ 3 ಇದೆ. ಒಂದು ಒಂದು ಎಲ್ ಸೈಜ್ ಇದೆ, ಒಂದು XL, ಒಂದು XXL ಇದೆ. ಇಷ್ಟು ಸೀರೆ ಇದೆ, ಡ್ರೆಸ್ಸು ಸಾರಿ. ಮತ್ತು ಇವು ಟಾಪ್ಸ್ದವು. ಇವು ಸೀರೆ. ಈಗ ವಿಡಿಯೋ ಮಾಡಬೇಕು ಸೀರೆದು. ಸ್ವಲ್ಪ ರೆಸ್ಟ್ ಮಾಡಿ ಮಾಡ್ತೇನೆ ನೋಡಿ ಸ್ನೇಹಿತರೆ. ಇವ್ರಿಗೆ ಚಪಾತಿ, ಬೀಟ್ರೂಟ್ ಪಲ್ಯ ಏನು ಬೇಡಂತೆ, ಅನ್ನ ಸಾಂಬಾರು ಬೇಕಂತ ನೋಡಿ. ಬರೀ ಅನ್ನ ಸಾಂಬಾರು ಒಂದೇ ಕೇಳ್ತಾರೆ ಇವರು. ಇಷ್ಟೆಲ್ಲ ಇರುವಾಗ ಖರ್ಚಿಗೆ ಅಂತ ತಿನ್ನತ್ತಾರ. ಅವರು ಸೆಕೆ ಇದೆ ಅಂತೇಳಿ ಬಟ್ಟೆ ಹಾಕೊಂಡಿಲ್ಲ, ಸ್ನಾನ ಮಾಡಿ ಬಂದು ನೋಡ್ರಿ ಸಾಂಬಾರು. ಹಾಗಾಗಿ ಸ್ನೇಹಿತರೆ ಇಲ್ಲಿ ಇಷ್ಟೊಂದು ಅಡುಗೆ ಇದೆ. ಆದರೆ ನಾನು ಈಗೇನು ತಿನ್ನಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ. ಗೋಳಿ ಬಜ್ಜಿ ಇತ್ತು ಒಂದೆರಡು. ಇಲ್ಲಿ ಮಾವಿನ ಹಣ್ಣಿನ ಪದಾರ್ಥ ಇದೆ, ಚಪಾತಿ, ಇಲ್ಲಿ ಬೀಟ್ರೂಟ್ ಪಲ್ಯ, ಕರ್ಚಿಕಾಯಿ, ಇದು ಬಂದು ಸಾಂಬಾರು, ಮೊಸರು, ಇದು ಅನ್ನ. ಇಷ್ಟು ಅಡುಗೆ ಇದೆ. ಈಗ ಇವರು ಊಟ ಮಾಡ್ತಾರೆ ಸ್ನೇಹಿತರೆ. ಟೈಮ್ ಎಷ್ಟು 2:30 ಹತ್ರ? ಹಾಂ 1:30 ಅಲ್ರಿ, 2:10. ಟೈಮ್ 2 ಗಂಟೆ ಆಗೈತೆ ನೋಡಿ ಸ್ನೇಹಿತರೆ. ಮಧ್ಯಾಹ್ನ ಆಯಿತು, ಊಟ ಹಾಕ್ತೇನೆ ನೋಡಿ ಸ್ನೇಹಿತರೆ. ನಮ್ಮ ಮೇಡಮ್ ಅವ್ರು ಹುಡುಕ್ತಾ ಇದ್ದಾರೆ. ಈ ಕಡೆ ತಿರುಗಿ ಮಾಡಿ ಚಹಾ ಮಾಡಬೇಕಾದ್ರೆ ಪ್ರತಿ ಸತಿ ಬಾಯಾಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಏನು ಖಾರ ತಿಂದ್ರೆ ನೀವೀಗ? ಪಾಪಡ್ ತಿಂದ್ರೆ ನೋಡಿ ಸ್ನೇಹಿತರೆ. ಇಲ್ಲಿ ಚಹಾ ಕುದಿಲಿಕ್ಕೆ ಇಟ್ಟಿದ್ದಾಳೆ ಈ ಕಾಲೇಜಿಂದ ಬಂದು. ಇವತ್ತು ಏನಿಲ್ಲ, ಫುಲ್ ಅಡುಗೆ ಇದೆ. ಮಧ್ಯಾಹ್ನದು ಒಂದಿಷ್ಟು ಪಾತ್ರೆ ಇದಾವೆ. ಈಗ ಶ್ರೇಯಮ್ಮ ತೊಳಿತಾಳೆ. ನಂದು ಸ್ವಲ್ಪ ಬೇರೆ ಕೆಲಸ ಇದೆ ಅಲ್ಲ ಶ್ರೇಯ? ಇವಳು ಚಹಾ ಮಾಡಿ ಕೊಡ್ತಾಳೆ. ನಾನು ಇಲ್ಲಿ ಅವಳಿಗೆ ಬೆಳಗ್ಗೆಗೆ ಅನ್ನ ಮಾಡಿಕೊಡ್ಲಿಕ್ಕೆ ಅಕ್ಕಿನ ಹಸನು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗಲೇ ಪ್ಯಾನನ್ನು ಆಫ್ ಮಾಡಿಬಿಡ್ತೀನಿ. ಇಲ್ಲಿ ಈಗ ಬೇಸಿಗೆ ಬಂತು ಸ್ನೇಹಿತರೆ. ಸಿಕ್ಕಾಪಟ್ಟೆ ಗಾಳಿ, ಮನೆ ಮುಂದುಗಡೆ ಗಲೀಜು, ಗಾಳಿ ಹಾರಿ ಬರ್ತಾಯಿದ್ದಾವೆ. ಕಟ್ಟಿಗೆಗಳು ಆಲ್ಮೋಸ್ಟ್ ಒಣಗ್ತಾ ಇದ್ದಾವೆ ಬಿಸಿಲಿಗೆ. ಯಾವತ್ತು ತೊಗೊಂಡು ಹೋಗ್ತಾರೆ ಯಜಮಾನ್ರು ನೋಡಬೇಕು. ಇಲ್ಲಿ ಇಡ್ತೀನಿ ಈಗ ಸ್ವಲ್ಪ. ಇದನ್ನು ಇಟ್ಟು ನೋಡಿ ಇಲ್ಲಿ ನಾನು ಇವು ಗೊಂಜಾಳ ನುಚ್ಚು ಸ್ನೇಹಿತರೆ. ಇವು ಬಂದು ಗೊಂಜಾಳ ನುಚ್ಚು. ಹಾಗೆ ಇವು ತೊಗರಿಬೇಳೆ. ಇವು ಮನೆಯಲ್ಲಿ ನಾವು ಹೊಡಿತೀವಿ ನೋಡಿ, ಗದ್ದೆಯಲ್ಲಿ ಬೆಳೆದಿರೋಂಥ ತೊಗರಿಬೇಳೆಗಳು. ಇದರೊಳಗಡೆ ಹುಳ ಆಗಿದ್ದು ಸಣ್ಣನು. ಅದಕ್ಕಾಗಿ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಬಿಸಿಲಿಗೆ ಹಾಕಿದೆ ಬೆಳಗ್ಗೆಯಿಂದ. ಕ್ಲೀನ್ ಮಾಡುವಾಗ ಸಿಕ್ಕು ಬಿಸಿಲಿಗೆ ಹಾಕಿದ್ದೆ. ಇದರೊಳಗಡೆನೂ ಒಂದೊಂದು ಕೆಂಪು ಹುಳಗಳಾಗಿದ್ದು. ಇವನ್ನ ಹುರಿದಿಡಬೇಕು, ಹುಳ ಆಗಲ್ಲ. ನಾನು ಮರೆತು ಬಿಟ್ಟಿದ್ದೇನೆ. ಈಗ ಹುರಿದು ಇಡ್ತೇನೆ. ಅಂದರೆ ಗೊಂಜಾಳ ನುಚ್ಚು ಅಂದರೆ ಮೆಕ್ಕೆಜೋಳದ್ದು. ಉತ್ತರ ಕರ್ನಾಟಕದವ್ರಿಗೆ ಗೊತ್ತೇ ಆಗುತ್ತೆ. ಪುಂಡಿ ಸೊಪ್ಪಿಗೆಲ್ಲ ಹಾಕ್ತೇವೆ, ಪುಂಡಿ ಪಲ್ಯ ಮಾಡಲಿಕ್ಕೆ. ಮತ್ತು ಹಾಗೆ ನುಚ್ಚು ಮಾಡ್ಕೊತಿದ್ದೇವೆ ಉಪ್ಪಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನೋಡಿ ಗುಲಾಬಿ ಹೂ ಎಷ್ಟು ಆಗ್ತಾಯಿದೆ, ಆದರೆ ನೀರು ಬರ್ತಾಯಿಲ್ಲ ನಮಗೆ.
ನೀರು ಬಿಡ್ಲಿಕ್ಕೆ ಆಗ್ತಾಯಿಲ್ಲ ಗಾರ್ಡನ್ಗೆ, ಯಾಕಂದರೆ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ ಸ್ನೇಹಿತರೆ. ನೀರು ಬಿಡಲಿಕ್ಕೆ ಎಲ್ಲೇ ಆಗುತ್ತೆ ಗಾರ್ಡನ್ಗೆ. ನೋಡಿದರೆ ಬೇಜಾರಾಗ್ತಾ ಉಂಟು. ನೋಡಿ ಹೂ ಎಷ್ಟು ಚೆನ್ನಾಗಿದಾವಲ್ಲ. ಇಲ್ಲಿ ನೋಡಿ ಹೂ ಕಾಣ್ತಿರ್ಬೋದು, ಸೂಪರಾಗಿದ್ದಾವೆ. ಇಲ್ಲಿ ನೋಡಿ, ಹಾಗೆ ಇಲ್ಲಿ ಬಿಳಿ ಹೂ ನೋಡಿ. ಇಲ್ಲೊಂದು ಮಗ್ಗಿ ಇದೆ, ಹೂ ಅಂತೂ ತುಂಬಾ ಆಗ್ತಾ ಉಂಟು. ಇಲ್ಲಿ ಎಲ್ಲ ಇವು ಕಟ್ ಮಾಡಬೇಕೀಗ. ಇದು ಪಿಂಕು, ಹಾಗೆ ಕೇಪಾಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೇಪಾಳೆ, ಪಿಂಕು ಕೇಪಾಳೆ. ಇದು ಪಿಂಕು, ಇದು ರೆಡ್ಡು, 2 ಕಲರ್ ಇದೆ ನಮ್ಮ ಮನೆ ಹತ್ರ ಕೇಪಾಳೆ. ಚೆನ್ನಾಗಿ ಉಂಟಲ್ಲ ಸ್ನೇಹಿತರೆ. ಈಗ ಬನ್ನಿ, ನಾನು ಈ ತೊಗರಿಬೇಳೆ, ಗೊಂಜಾಳ ನುಚ್ಚು, ಅಕ್ಕಿ ಈಗೆಲ್ಲ ಹಸನು ಮಾಡ್ಕೊಂಡು ಹೋಗ್ತೇನೆ ಒಳಗಡೆ ಕ್ಲೀನ್ ಮಾಡಿ. 6 ಗಂಟೆ ಆಯಿತು. ನಮ್ಮ ಶ್ರೇಯಮ್ಮ ಆಲ್ರೆಡಿ ಬಂದಾಯಿತು ಮನೆಗೆ. ಅವಳು ಚಹಾ ಮಾಡ್ತಾಯಿದ್ದಾಳೆ. ಇವತ್ತು ನಾನು ಉಪವಾಸ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಬೆಳಗ್ಗೆ 1 ಟೈಮ್ ಚಹಾ ಮಾಡ್ಕೊಂಡು ಕುಡಿದಿದ್ದೆ. ಮತ್ತು ಇನ್ನೊಂದೇನು ಗೊತ್ತಾ, ನನಗೆ ಯಾವತ್ತೂ ಇಲ್ಲದ್ದು ಈಗ ಸ್ಟಾರ್ಟ್ ಆಗಿದೆ. ನಾನು ಯಜಮಾನ್ರಿಗೆ ಮತ್ತು ನನ್ನ ಮಗನಿಗೆ ಬೈತಿದ್ದೆ, ಅದಕ್ಕೆ ಏನೋ ಆಗ್ತಾ ಉಂಟು ಗೊತ್ತಿಲ್ಲ. ಇಲ್ಲಿ ತಟ್ಟೆಯಲ್ಲಿ ನೋಡಿ ಬಕ್ಕೆ ಬಂದಿದೆ ಹೀಟಿಗೆ, ಊಟ ಮಾಡಲಿಕ್ಕೂ ಕಷ್ಟ ಆಗ್ತಾ ಉಂಟು. ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ದಾರೆ, ಅವರಿಗೆ ಯಾವಾಗಲೂ ಇರುತ್ತೆ ಬಕ್ಕೆ ಮುಖದ ಬಾಯಿ ಒಳಗಡೆ, ಇಲ್ಲಿ ಮತ್ತು ತುಟಿಗೆ. ಅಂದರೆ ಡ್ರೈವಿಂಗ್ ಮಾಡ್ತಾರಲ್ಲ, ಹೀಟ್ ಆಗುತ್ತೆ ಅವ್ರಿಗೆ. ಮತ್ತು ಧನುಷ ಕೂಡ ಸಿಕ್ಕಾಪಟ್ಟೆ ಹೀಟ್ದಾನು. ನಾನು ಹೀಟಿದ್ದೇನೆ, ಆದರೆ ಈ ಥರ ಬಕ್ಕೆ ಎಲ್ಲ ಬರ್ತಿರಲಿಲ್ಲ. ಇದೇ ಫಸ್ಟ್ ಟೈಮು. ತುಂಬಾ ನೋವಾಗಿದೆ ಅದು. ಅದಕ್ಕೆ ಈ 3-4 ದಿನ ಊಟ ಮಾಡ್ಲಿಕ್ಕೆ ಹೋದರೆ ಖಾರ ತಿನ್ನಲಿಕ್ಕೂ ಆಗ್ತಾಯಿಲ್ಲ, ಸರಿಯಾಗಿ ಕಚ್ಚಲಿಕ್ಕೂ ಆಗ್ತಾಯಿಲ್ಲ. ಹಲ್ಲು ಬ್ರಷ್ ಮಾಡಿದರೆ ಸಿಕ್ಕಾಪಟ್ಟೆ ನೋವು ಬರ್ತಾಯಿದೆ. ಏನು ಮಾಡೋದು? ಅದಕ್ಕಾಗಿ ಏನೂ ಆಗ್ತಾಯಿಲ್ಲ ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬಿಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ ಪ್ಲೀಸ್. ಸೀರೆಗಳ ತುಂಬಾ ಬಂದಿದೆ, ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಈಗ ಯುಗಾದಿ ಆಫರ್ ಅಂತೇಳಿ ಫುಲ್ ಆಫರ್ ತೆಗೆದುಬಿಟ್ಟಿದ್ದೇವೆ. ಫ್ರೀ ಶಿಪ್ಪಿಂಗ್ ಕೂಡ ಇದೆ. 1 ಸೀರೆ ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇಲ್ಲ. 2 ಸೀರೆ, 10 ಸೀರೆ, 2 ಸೀರೆ ಮೇಲೆ ಎಷ್ಟು ಬೇಕಾದಷ್ಟು ತೊಗೊಳ್ಳಿ, ಫ್ರೀ ಶಿಪ್ಪಿಂಗ್ ಇದೆ. ಮತ್ತು ಆಫರ್ ಕೂಡ ಇದೆ ಸ್ನೇಹಿತರೆ. ಯುಗಾದಿ ಆಫರ್ ಅಂತೂ ಬಂಪರ್ ಆಫರ್ ಇದೆ. ಯಾರಿಗೆಲ್ಲ ಬೇಕಂತೇಳಿ ಬೇಗ ಆರ್ಡ್ರ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮದು ರೇಣುಕಾ ಸಾರಿ ಹೌಸ್ ಅಂತೇಳಿ ಇದು ಯಾವುದು ಇನ್ಸ್ಟಾಗ್ರಾಮ್ ಕೂಡ ಇದೆ, ಅಲ್ಲಿ ಹೋಗಿ ಫಾಲೋ ಮಾಡ್ಕೊಂಡಿರಬೇಕು. ಯಾರಿಗೆಲ್ಲ ಅಲ್ಲಿ ಫುಲ್ಲು ಸೀರೆ ವಿಡಿಯೋಸ್ ಇದೆ, ಹೋಗಿ ನೋಡಿ. ನಿಮಗೆ ಯಾವುದು ಬೇಕಲ್ಲ ಸ್ಕ್ರೀನ್ಶಾಟ್ ತೆಗೆದು ಅದರೊಳಗಡೆ ನಂಬರ್ ಇದೆ, ನಮಗೆ ಹಾಯ್ ಅಂಥೇಳಿ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ, ನಾವು ರಿಪ್ಲೈ ಮಾಡ್ತೇವೆ ಸ್ನೇಹಿತರೆ. ಮತ್ತು ಇನ್ನೊಂದೇನು ಗೊತ್ತಾ, ಕಾಲ್ ಅಂತೂ ಮಾಡೋ ಹಾಗಿಲ್ಲ, ಕಾಲ್ ಎತ್ತೋದೇ ಇಲ್ಲ ನಾವು. ವಾಟ್ಸಪ್ಪಲ್ಲಿ ಮಾತ್ರ. ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಪೇಮೆಂಟೇ ಇರೋದು. ಯಾರಿಗೆಲ್ಲ ಬೇಕಂತೇಳಿ ಬೇಗ ಬುಕ್ ಮಾಡ್ಕೊಳ್ಳಿ. ಇವತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಿಕ್ಕದಾಗಿ ಚೊಕ್ಕದಾಗಿ ಬಂದಿದೆ ಇವತ್ತು ಹೋಳಿ ಹುಣ್ಣಿಮೆ ವಿಡಿಯೋ.